ಎಲ್ಲರಿಗೂ ನಮಸ್ಕಾರ. ಸಂಗ್ರಾಮ ಟಿವಿಯ ಆರೋಗ್ಯಶ್ರೀ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಚೇತನ್, ದಂತವೈದ್ಯ, ನಗು ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಚನ್ನಪಟ್ಟಣ. ಇವತ್ತು ಕೆಲವೊಂದು ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ. ಏನು ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಅಂತಂತಂದರೆ ತಪ್ಪು ತಿಳುವಳಿಕೆ ಅಥವಾ ಮೂಢನಂಬಿಕೆ ಅನ್ಕೊಬೋದು. ಈಗ ಕೆಲವರಿಗೆ ನಂಬಿಕೆ ಇರುತ್ತೆ, ಏನು ಮೌತ್ ವಾಶ್ ಯೂಸ್ ಮಾಡಿಬಿಟ್ರೆ ಸರಿ ಹೋಗುತ್ತೆ, ನಾನು ಬ್ರಷ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ತುಂಬ ಯಥೇಚ್ಛವಾಗಿ ಮೌತ್ ವಾಶ್ ಯೂಸ್ ಮಾಡ್ತಾರೆ. ಅಥವಾ ಚ್ಯೂಯಿಂಗ್ ಗಮ್ ಚ್ಯೂ ಮಾಡಿದಾಗ ಏನಾಗುತ್ತೆ, ಸಲೈವ ಎಲ್ಲ ಜಾಸ್ತಿ ಬರುತ್ತೆ, ಅದರಿಂದ ಕ್ಲೀನಿಂಗ್ ಚೆನ್ನಾಗಾಗುತ್ತೆ, ಚ್ಯೂಯಿಂಗ್ ಗಮ್ ಚ್ಯೂ ಮಾಡಿದ್ರೆ ಸಾಕು ಅಂತ ಅಂದ್ಕೊಳ್ತಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಸರಿ? ನಾವು ಏನೇ ಚ್ಯೂಯಿಂಗ್ ಗಮ್ ಯೂಸ್ ಮಾಡಿದ್ರು, ಮೌತ್ ವಾಶ್ ಯೂಸ್ ಮಾಡಿದ್ರು ಟೂತ್ ಬ್ರಷಿಂದ ಕ್ಲೀನ್ ಮಾಡೋಷ್ಟು ಎಫಿಷಿಯನ್ಸಿ ಇರಲ್ಲ. ಸೊ ಹಾಗಾಗಿ ನಥಿಂಗ್ ಕ್ಯಾನ್ ರಿಪ್ಲೇಸ್ ಎ ಗುಡ್ ಟೂತ್ ಬ್ರಷಿಂಗ್. ಸೊ ಆಲ್ವೇಸ್ ಬ್ರಷ್. ಸೊ ಹಾರ್ಡರ್ ಬ್ರಷ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಇದು ಒಂದು ಮಿತ್. ಸಾಫ್ಟರ್ ಬ್ರಷ್ ಯಾವಾಗ್ಲೂ ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ಎಫಿಷಿಯೆಂಟಾಗಿ ಕ್ಲೀನ್ ಮಾಡುತ್ತೆ. ಸೊ ಶುಗರ್ ಇರುವಂಥ ಫುಡ್ ತಗೊಂಡ್ರೆ ನಮ್ಮ ಹಲ್ಲು ಉಳ್ಕಾಗುತ್ತೆ. ಶುಗರ್ ಇಲ್ಲದೆ ಇರೋ ಫುಡ್ಗಳನ್ನ ತೊಗೊಂಡ್ರೆ ಉಳ್ಕಾಗೋದಿಲ್ಲ. ಇದೊಂದು ಮಿತ್ ಇದೆ. ಸೊ ನಾವು ಶುಗರ್ ಇರೋ ಫುಡ್ ತೊಗೋಬೋದು, ಅಥವಾ ಸ್ವೀಟ್ ಇರೋ ಫುಡ್ ತೊಗೋಬೋದು, ಅಥವಾ ನಾನ್ ವೆಜ್ ತಿನ್ಬೋದು, ಅಥವಾ ಬೇರೆ ಫುಡ್ ತಿನ್ಬೋದು. ಇದು ವ್ಯತ್ಯಾಸ ಬರೋದಿಲ್ಲ. ಯಾವಾಗ ಇಂಪ್ರಾಪರ್ ಕ್ಲೀನ್ ಮಾಡೋದು ಅಥವಾ ಆಹಾರ ಹೋಗಿ ಹಲ್ಲುಗಳ ಮಧ್ಯೆ ಸಿಗಾಕೊಂಡಾಗ ಉಳುಕಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಹಲ್ಲುಗಳು ಹಿಂದೆ ಮುಂದೆ ಇದ್ದಾಗ ಉಳುಕಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮ ಟೀತ್ನ ಮೇಂಟೆನೆನ್ಸ್ ಚೆನ್ನಾಗಿದ್ದು ಅಥವಾ ನಮ್ಮ ಟೀತ್ನ ಅಲೈನ್ಮೆಂಟ್ ಚೆನ್ನಾಗಿತ್ತು, ನಾವು ಸ್ವೀಟ್ ಅಥವಾ ಶುಗರಿ ಫುಡ್ಸ್ನ ತಗೊಂಡ್ರೆ ಯಾವುದೇ ರೀತಿ ಆಗೋದಿಲ್ಲ. ಸೊ ಬಟ್ ಮಿತವಾಗಿ ತಗೋಬೇಕಾಗತ್ತೆ. ಇನ್ನೊಂದು ಮಿತ್ ಏನಂತಂದರೆ ಬ್ರೇಸಸ್ ಟ್ರೀಟ್ಮೆಂಟ್ ಅಥವಾ ಕ್ಲಿಪ್ ಟ್ರೀಟ್ಮೆಂಟ್ ಯಂಗ್ಸ್ಟರ್ಸ್ಗೆ ಮಾತ್ರ, ಟೀನೇಜರ್ಸ್ಗೆ ಮಾತ್ರ ಅಂತ. ಬೋನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಬ್ರೇಸಸ್ ಟ್ರೀಟ್ಮೆಂಟ್ನ ಅಲೈನ್ಮೆಂಟ್ ಮಾಡಲಿಕ್ಕೆ ಯಾವ ವಯಸ್ಸಿನಲ್ಲೂ ಕೂಡ ಬೇಕಾದ್ರೂ ಹಾಕ್ಕೊಬೋದು. ಸೊ ಇನ್ನೊಂದು ಮಿತ್ ಇದೆ, ಏನು, ನನಗೆ ಹಲ್ಲು ನೋವು ಇಲ್ಲ ಅಂತಂದರೆ ನನಗೆಲ್ಲ ಸರಿ ಇದೆ ಅಂತ ಅರ್ಥ. ಹಲ್ಲು ನೋವು ಇಲ್ಲದೆ ಇರ್ಬೋದು, ಬ್ಲೀಡಿಂಗ್ ಆಗ್ಬೋದು, ಅಥವಾ ಹಲ್ಲು ಮಧ್ಯ ಊಟ ಸಿಗಾಕೊಬೋದು, ಅಥವಾ ಗಮ್ಸಲ್ಲಿ ಸ್ವಲ್ಪ ಮುಟ್ಟಿದ್ರೆ ಸೋಲನ್ನಿರ್ಬೋದು, ಅಥವಾ ಕಲರ್ ಚೇಂಜ್ ಇರ್ಬೋದು. ಇದರಿಂದನೂ ಕೂಡ ಡಿಸೀಸ್ ಇದೆ ಅಂತ ಅರ್ಥ. ಸೊ ಆದಷ್ಟು 6 ಮಂತ್ಸ್ ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ಅಥವಾ ಎಕ್ಸ್ರೇ ಮಾಡಿಸೋದ್ರಿಂದ ಏನಾದರೂ ಹಿಡನ್ ಕೇರೀಸ್ ಇತ್ತು ಅಂತಂದರೆ ಅದು ಗೊತ್ತಾಗುತ್ತೆ. ಅರ್ಲಿ ಸ್ಟೇಜಲ್ಲಿ ನಾವು ಅದನ್ನು ಗುಣಪಡಿಸ್ಬೋದು, ಟ್ರೀಟ್ಮೆಂಟ್ ಮಾಡಿಸ್ಬೋದು, ಒಂದು ಸಣ್ಣ ಫಿಲ್ಲಿಂಗನ್ನು ಮಾಡಿ ಅದನ್ನು ಸರಿ ಮಾಡ್ಬೋದು. ಇಲ್ಲ ಅಂತಂದರೆ ಪೇಯ್ನ್ ಬರೋವರೆಗೂ ಕಾಯಬೇಕು ಅಂತಂತಂದರೆ, ಒಂದು ಸಣ್ಣ ಡಿಕೆ ಪೇಯ್ನ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಮಿನಿಮಮ್ ಅದು ಒಂದು 8 ಮಂತ್ಸಿಂದ 1 ಇಯರ್ ತಗೊಳುತ್ತೆ. ಸೊ ಅಷ್ಟು ಸಮಯ ನಾವು ಬಿಟ್ಟಾಗ ಏನಾಗುತ್ತೆ ಅಂತಂತಂದರೆ ಒಂದು ಸಣ್ಣ ಫಿಲ್ಲಿಂಗಲ್ಲಿ ಹೋಗುವಂಥದ್ದು ರೂಟ್ ಕೆನಾಲ್ಗೆ ರೀಚ್ ಆಗಿರುತ್ತೆ. ಸೊ ಇನ್ನೊಂದು ಮಿತ್ ಏನಿದೆ ಅಂತಂತಂದರೆ, ಮೇಲ್ಗಡೆ ಹಲ್ಲನ್ನು ತೆಗೆದ್ರೆ ನಮಗೆ ಕಣ್ಣು ಎಫೆಕ್ಟ್ ಆಗುತ್ತೆ, ಕಣ್ಣು ಹೋಗ್ಬಿಡುತ್ತೆ ಅನ್ನೋದು ಒಂದು ಮಿತ್ ಇದೆ. ಸೊ ಮೇಲ್ಗಡೆ ಹಲ್ಲನ್ನು ತೆಗಿಯೋದ್ರಿಂದ ಯಾವುದೇ ಥರ ಕಣ್ಣು ಸಹ ಹೋಗೋದಿಲ್ಲ. ಏನಾಗುತ್ತೆ ಅಂತಂತಂದರೆ, ಯೂಶಲಿ ಈಗ ಯಾವಾಗ್ಲೂ ಈಗ 15ನೇ ವಯಸ್ಸಿಗೆ, 20, 30ನೇ ವಯಸ್ಸಿಗೆ ಹಲ್ಲು ಆದಷ್ಟು ಬೀಳೋದಿಲ್ಲ. ಕೆಲವೊಂದು ರೇರ್ ಆಗಿ ಆಗ್ಬೋದು. ಬಟ್ ಅಲ್ಲಿ ಬೀಳೋ ಸಮಯ ಬಂದು ಒಂದು 55, 60, ಒಂದು ಆ್ಯಾವ್ರೇಜ್ ತೊಗೊಂಡ್ರೆ 55, 60ಕ್ಕೆ ಕ್ಯಾಟ್ರಾಕ್ಟ್ ಕೂಡ ಕಾಮನ್ ಆಗಿ ಆಗುವಂಥದ್ದು. ಯಾರಿಗೇ ಸಹ ಆದರೂ ಅಷ್ಟೇ, ಕ್ಯಾಟ್ರಾಕ್ಟ್ ಕೂಡ ಒಂದು 60ರ ನಂತರ ಬರುವಂಥದ್ದು. ಸೊ ಹಲ್ಲು ಬೀಳೋ ಕ್ರಮನೂ ಅದೇ ಟೈಮಿಗೆ ಆಗೋದ್ರಿಂದ ಜನ ಏನು ಮಾಡ್ತಾರೆ, ಅದನ್ನು ಕೋರಿಲೇಟ್ ಮಾಡ್ತಾರೆ. ನನಗೆ ಹಲ್ಲು ತೆಗೆಸ್ದೆ, ಅದಾದಮೇಲೆ ಕಣ್ಣಿಗೆ ಪೊರೆ ಬಂತು ಅಥವಾ ಕಣ್ಣಲ್ಲಿ ಪ್ರಾಬ್ಲಮ್ ಶುರುವಾಯಿತು ಅಂತ. ಬಟ್ ಇಟ್ಸ್ ಎನ್ ಕೋಇನ್ಸಿಡೆನ್ಸ್. ಹಲ್ಲಿಗೂ ಕಣ್ಣಿಗೂ ಯಾವುದೇ ಥರ ಸಂಬಂಧ ಇರೋದಿಲ್ಲ. ಮತ್ತು ಇನ್ನೊಂದೇನಂತಂತಂದರೆ, ಗಮ್ಸಲ್ಲಿ ಬ್ಲೀಡಿಂಗ್ ಆದಾಗ ಬ್ರಷ್ ಮಾಡಬಾರ್ದು ಅನ್ನೋದು. ಸೊ ಅವಾಗೇನು ಮಾಡ್ತಾರೆ, ಫಿಂಗರಿಂದ ಬ್ರಷ್ ಮಾಡ್ತಾರೆ. ಅವಾಗೇನಾಗುತ್ತೆ, ಪ್ಲಾಕ್ ಇನ್ನೂ ಜಾಸ್ತಿ ಕೂತ್ಕೊಂಡು ಡಿಸೀಸ್ ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಬ್ಲೀಡಿಂಗ್ ಆಯಿತು ಅಂದ್ರೂ ಸಹ ನೀಟಾಗಿ ಬ್ರಷ್ ಮಾಡೋದ್ರಿಂದ ಅದೆಲ್ಲ ಅವಾಯ್ಡ್ ಆಗುತ್ತೆ. ಕೆಲವೊಂದು ಸತಿ ಆ ಬ್ಲೀಡಿಂಗ್ ಅನ್ನೋದು ಮೊಮೆಂಟ್ರಿ ಇರುತ್ತೆ. ಸೊ ಡೆಂಟಲ್ ಟ್ರೀಟ್ಮೆಂಟ್ ಪ್ರೆಗ್ನೆನ್ಸಿಯಲ್ಲಿ ಮಾಡಿಸ್ಬಾರ್ದು ಅನ್ನೋದು ಒಂದು ಮಿತ್. ಏನಾಗ್ಬಿಡುತ್ತೆ ಯೂಶಲಿ, ಯಾಕೆ ಆ ರೀತಿ ಮಿತ್ ಅಂತಂದರೆ, ನಾವೇನು ಮಾಡ್ತೀವಿ, ಸ್ಟಾರ್ಟಿಂಗ್ 3 ಮಂತ್ಸ್ ಪ್ರೆಗ್ನೆನ್ಸಿಲಿ ಡೆಂಟಲ್ ಟ್ರೀಟ್ಮೆಂಟ್ನ ಅವಾಯ್ಡ್ ಮಾಡ್ತೀವಿ. ಏನಕ್ಕೆ ಅವಾಯ್ಡ್ ಮಾಡ್ತೀವಿ ಅಂದರೆ, ಪ್ರೆಗ್ನೆಂಟ್ ಫೀಮೇಲ್ಸ್ಗಳು ಸ್ಟಾರ್ಟಿಂಗ್ 3 ತಿಂಗಳು ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ. ಸೆನ್ಸಿಟಿವ್ ಅಂತಂದರೆ, ಈಗ ಕೆಲವು ಸತಿ
ಕುಕ್ಕರಲ್ಲಿ ಅನ್ನ ಕೂಗ್ತಿದೆ ಅಂತಂದರೆ ಆ ಸ್ಮೆಲ್ಲಿಗೆ ಇರಿಟೇಟ್ ಆಗ್ತಾರೆ, ಅಥವಾ ಈ ಡಿಸಿನೆಸ್ ಇರುತ್ತೆ, ತಲೆ ಸುತ್ತಾಗೋದು, ತಲೆ ಚಕ್ಕರ್ ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ 3 ಮಂತ್ಸ್ ನಾವೇನು ಮಾಡ್ತೀವಿ, ಇಂಥ ಸಿಮ್ಟಮ್ಸ್ ಇರೋರಿಗೆ ಮಾತ್ರ ಡೆಂಟಲ್ ಟ್ರೀಟ್ಮೆಂಟ್ನ ಅವಾಯ್ಡ್ ಮಾಡ್ತೀವಿ. ಯಾಕೆಂತಂದರೆ ಈಗ ನಾವು ಡೆಂಟಲ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಗ್ಲೌಸಿಂದ ಸ್ಮೆಲ್ಗೂ ಕೂಡ ಅವ್ರಿಗೆ ಸ್ವಲ್ಪ ಡಿಫ್ರೆನ್ಸಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ 3 ಮಂತ್ಸನ್ನ ಅವಾಯ್ಡ್ ಮಾಡ್ತೀವಿ. ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ. ಈಗ 3ರಿಂದ 6ನೇ ತಿಂಗಳು ತುಂಬ ಸೇಫೆಸ್ಟ್ ಇರುತ್ತೆ. ಹಾಗಾಗಿ ಯಾವುದೇ ಡೆಂಟಲ್ ಟ್ರೀಟ್ಮೆಂಟ್ ಇದ್ರೂ ಕೂಡ ಆ ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. 6ನೇ ತಿಂಗಳ ನಂತರ ಏನಾಗುತ್ತೆ, ಅವ್ರಿಗೆ ಕೂರಲಿಕ್ಕೆ ಮತ್ತು ಎದ್ದೇಳಲಿಕ್ಕೆ ಅಥವಾ ಮಲಗಲಿಕ್ಕೆ ಒಂದು ಪೋಸ್ಚರಲ್ಲಿ ಇರೋದಕ್ಕೆ ಕಷ್ಟ ಆಗ್ತಿರುತ್ತೆ. ಯಾಕೆಂತಂದರೆ ಮಗು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ತಾಯಿ ಈ ಮಗು ಇಬ್ಬರು ಬೆಳೀತಾ ಏನಾಗುತ್ತೆ ಅಂತಂತಂದರೆ ಆ ಪೋಸ್ಚರ್ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಆವಾಗ ಕೂಡ ನಾವು ಒಂದು 6ರಿಂದ 9 ತಿಂಗಳಲ್ಲಿ ಡೆಂಟಲ್ ಟ್ರೀಟ್ಮೆಂಟ್ನ ಅವಾಯ್ಡ್ ಮಾಡ್ತೀವಿ. ಬಟ್ ಏನಪ್ಪ ಪ್ರಿಕಾಷನರಿ ಟ್ರೀಟ್ಮೆಂಟ್ ಅಂತಂದರೆ, ಈಗಿನವರು ಈಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಂದರೆ ಆದಷ್ಟು ಬಿಫೋರ್ ಪ್ಲ್ಯಾನಿಂಗ್ ಪ್ರೆಗ್ನೆನ್ಸಿ ಏನಾದರೂ ನಂದು ಡೆಂಟಲ್ ಇಶ್ಯೂ ಇದೆಯಾ ಅಂತ ಚೆಕ್ ಮಾಡಿಸ್ಕೊಂಡು ಡೆಂಟಲ್ ಟ್ರೀಟ್ಮೆಂಟ್ ತೊಗೊಂಡು ಆ ನಂತರ ಕನ್ಸೀವ್ ಆಗೋದು ಅಥವಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಮತ್ತು ಇನ್ನೊಂದು ಮಿತ್ ಏನಿದೆ ಅಂತಂತಂದರೆ, ಟೀತ್ ವೈಟ್ನಿಂಗ್ ಮಾಡೋದ್ರಿಂದ ಹಲ್ಲುಗಳು ಹಾಳಾಗ್ತವೆ ಅಂತ. ಈಗ ನಾವು ಸ್ಕಿನ್ ವೈಟ್ನಿಂಗ್, ಈಗ ನೀವು ಫೇಶಿಯಲ್ ಮಾಡಿಸ್ಕೋಬೋದು ಅಥವಾ ಸ್ಕಿನ್ ಟ್ರೀಟ್ಮೆಂಟ್ ತೊಗೊಬೋದು. ಅದರಿಂದ ಸ್ಕಿನ್ ಜುಡಿಷಿಯಸ್ಲಿ ನಾವು ಒಳ್ಳೆ ಕಾಸ್ಮೆಟಿಕ್ಸ್ ಅಥವಾ ಒಳ್ಳೆ ಫೇರ್ನೆಸ್ ಕ್ರೀಮ್ ಅಥವಾ ಸನ್ಸ್ಕ್ರೀನ್ ಯೂಸ್ ಮಾಡಿದಾಗ ಯಾವುದೇ ಥರ ಪರಿಣಾಮಗಳು ಇರೋದಿಲ್ಲ. ಅಬ್ರಪ್ಟಾಗಿ ಯಾವುದ್ಯಾವುದೋ ನಾವು ಯೂಸ್ ಮಾಡಿದಾಗ ಅದರಿಂದ ಪರಿಣಾಮಗಳು ಇರುತ್ತೆ. ಅದೇ ರೀತಿ ಒಳ್ಳೆ ಬ್ಲೀಚಿಂಗ್ ಏಜೆಂಟ್ಸ್ಗಳನ್ನ ನಾವು ಯೂಸ್ ಮಾಡಿ ಟೀತ್ ಬ್ಲೀಚಿಂಗ್ ಮಾಡೋದ್ರಿಂದ ಅಥವಾ ಟೀತ್ ವೈಟ್ನಿಂಗ್ ಪ್ರೊಸೀಜರ್ ಮಾಡೋದ್ರಿಂದ ಯಾವುದೇ ಥರ ಎಫೆಕ್ಟ್ ಆಗೋದಿಲ್ಲ. ಹಾಗೆಯೇ ಇನ್ನೊಂದು ಮಿತ್ ಏನಿದೆ ಅಂತಂದರೆ, ಕಾಸ್ಟ್ಲಿ ಟೂತ್ಪೇಸ್ಟ್ ತೊಗೊಂಡ್ಬಿಟ್ರೆ ಎಲ್ಲ ಅದು ಮಾಡಿಬಿಡುತ್ತೆ, ಕ್ಲೀನಿಂಗ್ ಮಾಡಿಬಿಡುತ್ತೆ. ಅದು ಒಂದು ಮಿತ್. ಸೊ ಕಾಸ್ಟ್ಲಿ ಟೂತ್ಪೇಸ್ಟಿಂದೆಲ್ಲ ತುಂಬ ಚೆನ್ನಾಗಿ ನೊರೆ ಬರುವಂಥ ಟೂತ್ಪೇಸ್ಟು ಯಾವಾಗಲೂ ಒಳ್ಳೆಯದು. ಕಾಸ್ಟ್ಲಿದೇನು ತೊಗೋಬೇಕಂತ ಏನಿಲ್ಲ. ಸೊ ಇದೆಲ್ಲ ಕೆಲವೊಂದು ಮಿತ್ಸ್ಗಳು. ಇದನ್ನು ನಾವು ಸರಿಪಡಿಸ್ಕೊಬೇಕು. ಥ್ಯಾಂಕ್ ಯು.